ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಭೂದೇವಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಸಾರಿ ಭೂದೇವಿಯ ಕಥೆಯನ್ನು ಕೇಳಿದರೆ ಸಾಕು, ಭೂಮಿಯನ್ನು ಮನೆಯನ್ನು ಖರೀದಿ ಮಾಡುತ್ತಲೇ ಇರ್ತೀರಾ. ನೀವು ಭೂದೇವಿಯ ಕಥೆಯನ್ನು ಕೇಳದೆ ಹೋದರೆ ನೀವು ಮರಣ ಹೊಂದಿದ ನಂತರ ಸ್ವರ್ಗಕ್ಕೆ ಹೋದರೂ ನರಕಕ್ಕೆ ಹೋದರೂ ಅಲ್ಲಿ ನೀವು ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಜಾಗವೂ ಕೂಡ ಇರುವುದಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಭೂದೇವಿಯ ಕಥೆಯನ್ನು ಒಂದು ಸಾರಿಯಾದರೂ ಕೇಳಲೇಬೇಕೆಂದು ಪಂಡಿತರು ಹೇಳುತ್ತಾರೆ. ನಮ್ಮ ಭಾರವನ್ನು ಹೊರುವುದು ಭೂತಾಯಿ. ಭೂದೇವಿಯ ಋಣವನ್ನು ಎಷ್ಟು ಜನ್ಮ ಎತ್ತಿದರೂ ಕೂಡ ತೀರಿಸಲು ಸಾಧ್ಯವಿಲ್ಲ. ಆದರೆ ಜೀವನದಲ್ಲಿ ಒಂದು ಸಾರಿಯಾದರೂ ಭೂದೇವಿಯ ಕಥೆಯನ್ನು ಕೇಳಿದರೆ ಸಾಕು, ಭೂದೇವಿಯ ಅನುಗ್ರಹ ಎಷ್ಟೇ ಜನ್ಮವಾದರೂ ಇರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಈ ಭೂದೇವಿಯ ಕಥೆಯನ್ನು ಪೂರ್ತಿಯಾಗಿ ಕೇಳಿದರೆ ಸರ್ವ ಪಾಪಗಳು ಕೂಡ ತೊಲಗಿ ಹೋಗುತ್ತವೆ. ಹಾಗಿದ್ರೆ ಆ ಕತೆ ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪೂರ್ವದಲ್ಲಿ ಒಬ್ಬ ವೃದ್ಧೆ 4 ಮಂದಿ ಗಂಡು ಮಕ್ಕಳು ಮತ್ತು ಸೊಸೆಯರೊಂದಿಗೆ ವಾಸ ಮಾಡುತ್ತಿದ್ದಳು. ಆ ಅಜ್ಜಿಯಲ್ಲಿ ದಾನದ ಗುಣಗಳು ಹೆಚ್ಚಾಗಿದ್ದವು. ದಾನ ಮಾಡಿ ಮಾಡಿ ಕೊನೆಗೆ ಆಕೆ ಬಡವಳಾಗುತ್ತಾಳೆ. ಆದರೂ ಕೂಡ ಆಕೆಯ ಮನೆಯ ಮುಂದೆ ಬಂದು ಯಾರಾದರೂ ದಾನ ಕೇಳಿದರೆ ಏನು ಕೊಡದೆ ಕಳುಹಿಸುತ್ತಿರಲಿಲ್ಲ. ತನ್ನ ಬಳಿ ಇರುವುದರಲ್ಲೇ ಅಷ್ಟು ಇಷ್ಟು ದಾನ ಮಾಡುತ್ತಿದ್ದಳು. ಇದು ತನ್ನ ದೊಡ್ಡ ಸೊಸೆಗೆ ಬಿಟ್ಟ ಉಳಿದ ಸೊಸೆಯಂದರಿಗೆ ಇಷ್ಟವಾಗುತ್ತಿರಲಿಲ್ಲ. ದೊಡ್ಡ ಸೊಸೆ ಅತ್ತೆ ಏನೇ ಮಾಡಿದ್ರೂ ಒಂದು ಮಾತು ಕೂಡ ಆಡುತ್ತಿರಲಿಲ್ಲ. ಇನ್ನು ಅತ್ತೆ ವಿಷಯಕ್ಕೆ ಬಂದರೆ ಆಕೆ ತುಂಬ ಒಳ್ಳೆಯವಳು. ಆಕೆ ತನ್ನ ಸೊಸೆಯಂದಿರನ್ನ ಸಮನಾಗಿ ನೋಡುತ್ತಿದ್ದಳು. ಒಂದು ಸಾರಿ ನಾರದ ಮಹರ್ಷಿ ಈ ವೃದ್ಧಿ ಮಾಡುವ ದಾನ ಧರ್ಮಗಳ ಬಗ್ಗೆ, ಕಾರ್ಯಗಳ ಬಗ್ಗೆ, ಧರ್ಮದ ಬಗ್ಗೆ ನಾರದ ಮಹರ್ಷಿ ಧರ್ಮರಾಯನ ಬಳಿ ಈ ರೀತಿಯಾಗಿ ಹೇಳುತ್ತಾರೆ. ಭೂಲೋಕದಲ್ಲಿ ಒಬ್ಬ ವೃದ್ಧೆಯು ನಿಮ್ಮನ್ನು ಮೀರಿಸುವಂತೆ ದಾನ ಧರ್ಮಗಳನ್ನು ಮಾಡುತ್ತಿದ್ದಾಳೆ. ಅದರ ಫಲವಾಗಿ ನಿಮ್ಮ ಪದವಿಯನ್ನು ನೀಡಬೇಕಾಗುತ್ತದೆ ಎಂದು ಧರ್ಮರಾಯನ ಬಳಿ ಹೇಳುತ್ತಾರೆ. ಆ ಮಾತನ್ನು ಕೇಳಿದ ಧರ್ಮರಾಜನು, ಏನು, ನನಗಿಂತ ಅಜ್ಜಿ ಹೆಚ್ಚು ದಾನವನ್ನು ಮಾಡಿದ್ದಾಳ? ಯಾರು ಆಕೆ? ನನಗಿಂತ ಯಾವ ವಿಷಯದಲ್ಲಿ ಆಕೆ ಶ್ರೇಷ್ಠಳಾಗಿದ್ದಾಳೆ? ತಿಳಿದುಕೊಂಡು ಬಾ ಎಂದು ಧರ್ಮರಾಜನು ಯಮಧರ್ಮರಾಯನನ್ನು ಭೂಲೋಕಕ್ಕೆ ಕಳಿಸುತ್ತಾನೆ. ಆಗ ಯಮಧರ್ಮರಾಯನು ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಒಬ್ಬ ಬಡವನಾಗಿ ಆ ಗ್ರಾಮದಲ್ಲಿ ತಿರುಗಾಡುವುದಕ್ಕೆ ಶುರು ಮಾಡುತ್ತಾರೆ. ಆ ಗ್ರಾಮದ ಪ್ರತಿಯೊಂದು ಮನೆಗೆ ಹೋಗಿ ನನ್ನ ಬಳಿ ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಇಲ್ಲ, ದಯವಿಟ್ಟು ಬಟ್ಟೆ ಕೊಡಿ ಎಂದು ಕೇಳುತ್ತಾರೆ. ಆದರೆ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ಈ ರೀತಿಯಾಗಿ ಎಲ್ಲರ ಮನೆಗೆ ಹೋಗಿ ಕೇಳುವಾಗ ಕೊನೆಗೆ ಆ ಅಜ್ಜಿಯ ಮನೆಗೆ ಹೋಗಿ ಸೇರಿಕೊಳ್ಳುತ್ತಾನೆ. ಬಡವನ ರೂಪದಲ್ಲಿರುವ ಯಮಧರ್ಮರಾಯನು ಆ ವೃದ್ಧೆಯ ಮನೆ ಬಾಗಿಲ ಮುಂದೆ ನಿಂತುಕೊಂಡು, ಅಮ್ಮ, ಹೊರಗಡೆ ಬನ್ನಿ, ಇಲ್ಲಿ ತುಂಬ ಚಳಿ ಇದೆ, ತೊಡುವುದಕ್ಕೆ ಯಾವುದಾದರೂ ಬಟ್ಟೆ ಇದ್ದರೆ ದಾನ ಮಾಡಿ ಎಂದು ಕೂಗುತ್ತಾನೆ. ಆಗ ವಯಸ್ಸಾದ ವೃದ್ಧೆಯು ಕೇಳಿಸಿಕೊಂಡು, ಹೊರಗಡೆ ಯಾರೋ ಕೂಗುವ ಶಬ್ದ ಕೇಳಿಸುತ್ತಿದೆ, ಯಾರಾದರೂ ಇದ್ದಾರೋ ಇಲ್ಲವೋ ನೋಡಿಕೊಂಡು ಬನ್ನಿ ಎಂದು ತನ್ನ ಸೊಸೆಯಂದಿರಿಗೆ ಹೇಳುತ್ತಾರೆ. ಅದಕ್ಕೆ ಚಿಕ್ಕ ಸೊಸೆ, ಸಮಯ ಅರ್ಧರಾತ್ರಿಯಾಗಿದೆ, ಇಂತಹ ಅರ್ಧರಾತ್ರಿಯಲ್ಲಿ ಯಾರಾದರೂ ಬರ್ತಾರಾ? ನಿಮಗಂತೂ ಹೇಗೋ ನಿದ್ರೆ ಬರುವುದಿಲ್ಲ, ನೀವೇ ಸ್ವಯಂವಾಗಿ ಹೋಗಿ ಯಾರಿಗಾದ್ದಾರೆ ಎಂದು ನೋಡಿಕೊಂಡು ಬನ್ನಿ, ನಮ್ಮ ನಿದ್ದೆಯನ್ನು ಏಕೆ ಹಾಳು ಮಾಡ್ತೀರಾ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಆ ವೃದ್ಧೆ ಸರಿ ಎಂದು ಹೋಗುವುದಕ್ಕೆ ಹೋಗುತ್ತಾಳೆ. ಅಷ್ಟರಲ್ಲಿ ಆಕೆಯ ದೊಡ್ಡ ಸೊಸೆ ಬಂದು, ನಿಲ್ಲಿಯತ್ತೆ, ನಾನು ಹೋಗಿ ನೋಡ್ತೇನೆ ಎಂದು ಹೇಳುತ್ತಾಳೆ. ಉಳಿದ ಸೊಸೆಯಂದಿರು ಅವರವರ ಕೋಣೆಗೆ ಹೋಗ್ತಾರೆ. ದೊಡ್ಡ ಸೊಸೆ ಹೊರಗಡೆ ಬಂದು ನೋಡುತ್ತಾಳೆ. ಬಡವನ ರೂಪದಲ್ಲಿರುವ ಯಮಧರ್ಮರಾಯನು ಕಾಣಿಸುತ್ತಾರೆ. ಆಗ ದೊಡ್ಡ ಸೊಸೆ ಈ ರೀತಿಯಾಗಿ ಹೇಳುತ್ತಾಳೆ, ಯಾರೇ ನೀವು? ಇಂತಹ ಅರ್ಧರಾತ್ರಿಯಲ್ಲಿ ಇಲ್ಲೇನು ಮಾಡ್ತಿದ್ದೀರಿ? ನಿಮಗೇನು ಸಹಾಯ ಬೇಕು ಎಂದು ಕೇಳುತ್ತಾಳೆ. ಅದಕ್ಕೆ ಆ ಬಡವನು, ಅಮ್ಮ, ನನಗೆ ತುಂಬ ಚಳಿಯಾಗುತ್ತಿದೆ, ಕಂಬಳಿ ಇದ್ದರೆ ದಾನ ಮಾಡಿ ನೀವು ಪುಣ್ಯ ಕಟ್ಟಿಕೊಳ್ಳಿ ಎಂದು ಹೇಳುತ್ತಾರೆ. ಆಗ ದೊಡ್ಡ ಸೊಸೆ, ಸ್ವಲ್ಪ ಸಮಯ ಇಲ್ಲೇ ಇರಿ ಎಂದು ಹೇಳಿ ತನ್ನ ಅತ್ತೆ ಬಳಿಗೆ ಹೋಗಿ ಆತನು ಹೇಳಿದ್ದನ್ನು ಹೇಳುತ್ತಾಳೆ. ಆಗ ವೃದ್ಧೆ ತನ್ನ ದೊಡ್ಡ ಸೊಸೆಯ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ನಿಮ್ಮ ಮಾವನವರು ಹೊತ್ತುಕೊಂಡಿರುವ ಕಂಬಳಿಯನ್ನು ಕೊಟ್ಟು ಅವರಿಗೆ ನನ್ನ ಕಂಬಳಿಯನ್ನು ಕೊಡು. ಈ ಮಾತನ್ನು ಕೇಳಿದ ದೊಡ್ಡ ಸೊಸೆ ಸರಿ ಎಂದು ಹೇಳಿ ತನ್ನ ಮಾವನವರು ಹೊತ್ತುಕೊಂಡಿರುವ ಕಂಬಳಿಯನ್ನು ದಾನವಾಗಿ ಕೊಡುತ್ತಾಳೆ. ಆನಂತರ ದೊಡ್ಡ ಸೊಸೆ ಒಳಗಡೆ ಬರುತ್ತಾಳೆ. ಎಲ್ಲರೂ ನಿದ್ರೆ ಮಾಡುತ್ತಾರೆ. ಬಡವನ ರೂಪದಲ್ಲಿರುವ ಯಮಧರ್ಮರಾಯನು ಆ ಕಂಬಳಿಯನ್ನು ತೆಗೆದುಕೊಂಡು ಧರ್ಮರಾಜನ ಬಳಿ ಬರುತ್ತಾರೆ. ನಾರದ ಮಹರ್ಷಿ ಹೇಳಿರುವುದು ಸತ್ಯ. ಭೂಲೋಕದಲ್ಲಿ ಒಬ್ಬ ಅಜ್ಜಿ ನಿಸ್ವಾರ್ಥವಿಲ್ಲದೆ ದಾನ ಧರ್ಮಗಳನ್ನು ಮಾಡ್ತಿದ್ದಾಳೆ. ಆಕೆ ತುಂಬ ಪುಣ್ಯವನ್ನು ಹೊಂದಿದ್ದಾಳೆ ಎಂದು ಹೇಳುತ್ತಾರೆ. ಯಮಧರ್ಮರಾಯನ ಮಾತನ್ನು ಕೇಳಿದ ಧರ್ಮರಾಜ, ಆಕೆ ನಿಜವಾಗಲೂ ಸಿಂಹಾಸನವನ್ನು ಪಡೆಯುತ್ತಾಳೇನು ಅಂದುಕೊಳ್ಳುತ್ತಾರೆ. ಆಗ ಧರ್ಮರಾಜನು, ಯಮಧರ್ಮರಾಯ, ನೀನು ಒಂದು ಕೆಲಸ ಮಾಡು, ಆ ಅಜ್ಜಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ. ಆಗ ಯಮಧರ್ಮರಾಯನು ಯಮಭಟನನ್ನು ಭೂಲೋಕಕ್ಕೆ ಕಳಿಸಿ ಆ ಅಜ್ಜಿಯನ್ನು ಕರೆದುಕೊಂಡು ಬರುವುದಕ್ಕೆ ಹೇಳ್ತಾರೆ.
ಆಗ ಆ ಅಜ್ಜಿ ಯಮಲೋಕನನ್ನು ಸೇರಿಕೊಳ್ಳುತ್ತಾರೆ. ಆದರೆ ಆಕೆ ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಭೂಮಿನೂ ಕೂಡ ಇಲ್ಲ, ಸುತ್ತಲೂ ನೀರು ತುಂಬಿಕೊಂಡಿದೆ. ಅದನ್ನು ನೋಡಿದ ವೃದ್ಧೆ, ನಾನು ಭೂಲೋಕದಲ್ಲಿ ತುಂಬ ದಾನ ಧರ್ಮಗಳನ್ನು ಪುಣ್ಯದ ಕೆಲಸಗಳನ್ನು ಮಾಡಿದ್ದೇನೆ, ಆದರೂ ಕೂಡ ನಾನು ನರಕಕ್ಕೆ ಬಂದಿದ್ದೇನೆ. ಆದರೂ ಕೂಡ ನನಗೆ ದುಃಖವಿಲ್ಲ. ಆದರೆ ಯಮಧರ್ಮರಾಯ, ಏನಿದು, ನಾನು ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಭೂಮಿನೂ ಕೂಡ ಇಲ್ಲ ಎಂದು ಹೇಳುತ್ತಾರೆ. ಆಗ ಯಮಧರ್ಮರಾಯನು, ಅಮ್ಮ, ನೀವು ತುಂಬ ಪುಣ್ಯದ ಕೆಲಸಗಳೇನೋ ಮಾಡಿದ್ದೀರಿ, ಆದರೆ ನೀವು ಭೂದೇವಿಯ ಕಥೆಯನ್ನು ಕೇಳಿಲ್ಲ, ಆದ್ದರಿಂದ ನೀವು ಇಲ್ಲಿ ನಿಂತುಕೊಳ್ಳುವುದಕ್ಕೆ ಭೂಮಿ ಸಿಗುತ್ತಿಲ್ಲ. ಇಲ್ಲಿ ಮಾತ್ರವಲ್ಲ, ನೀವು ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಕೂಡ ನಿಂತುಕೊಳ್ಳುವುದಕ್ಕೆ ನಿಮಗೆ ಭೂಮಿ ದೊರೆಯುವುದಿಲ್ಲ ಎಂದು ಹೇಳುತ್ತಾರೆ. ಧರ್ಮರಾಜ, ಯಮಧರ್ಮರಾಜ, ನೀವಿಬ್ಬರೂ ಪುಣ್ಯವಂತರು ತಾನೇ, ಆಗಿದ್ದರೆ ನನಗೆ ಸಹಾಯ ಮಾಡಿ. ನನ್ನ ಕಾಲ ಕೆಳಗೆ ಭೂಮಿ ಇಲ್ಲದೆ ಹೋದರೆ ನಾನು ಹೇಗೆ ನಿಂತುಕೊಳ್ಳಲಿ? ಆದ್ದರಿಂದ ನನ್ನ ಮೇಲೆ ಕರುಣೆ ತೋರಿಸಿ ನಾನು ಏನು ಮಾಡಬೇಕೆಂದು ಹೇಳಿ ಎಂದು ಕೇಳುತ್ತಾರೆ. ಆ ವೃದ್ಧೆಯ ಮಾತಿಗೆ ಆಕೆ ಮಾಡಿದ ದಾನ ಧರ್ಮಗಳು ಮತ್ತು ಪುಣ್ಯದ ಕೆಲಸವನ್ನು ನೆನಪು ಮಾಡಿಕೊಂಡು ಯಮಧರ್ಮರಾಯನು ಈ ರೀತಿಯಾಗಿ ಹೇಳುತ್ತಾರೆ, ನೀವು ದುಃಖ ಪಡಬೇಡಿ, ನಿಮಗೆ 7 ದಿನಗಳ ಸಮಯ ಕೊಡುತ್ತೇನೆ. ನೀವು ಭೂಲೋಕಕ್ಕೆ ಹೋದ ನಂತರ 6 ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಬೇಕು. 7ನೇ ದಿನ ನೀವು ಮರಳಿ ಇಲ್ಲಿಗೆ ಬರಬೇಕೆಂದು ಹೇಳಿ ಆ ವೃದ್ಧೆಯನ್ನು ಭೂಲೋಕಕ್ಕೆ ಕಳಿಸುತ್ತಾರೆ. ಕೊನೆಗೆ ಒಂದು ಷರತ್ತನ್ನು ಕೂಡ ಹಾಕುತ್ತಾರೆ. ಭೂಲೋಕಕ್ಕೆ ಹೋದ ನಂತರ ತಪ್ಪದೆ ಒಬ್ಬ ಬ್ರಾಹ್ಮಣನ ಮೂಲಕ 6 ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಬೇಕು. ಆಗ ಮಾತ್ರ ನೀವು ಇಲ್ಲಿ ನಿಂತುಕೊಳ್ಳುವುದಕ್ಕೆ ಭೂಮಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ಭೂಲೋಕದಲ್ಲಿ ಅಜ್ಜಿ ಸತ್ತು ಹೋಗಿದ್ದಾಳೆ ಎಂದು ಆಕೆಯ ದಹನ ಕ್ರಿಯೆಯನ್ನು ಮಾಡುವುದಕ್ಕೆ ಸಿದ್ಧರಾಗುತ್ತಿದ್ದಾರೆ. ಸ್ಮಶಾನ ಹತ್ತಿರದಲ್ಲಿದೆ ಎನ್ನುವಷ್ಟರಲ್ಲಿ ಅಜ್ಜಿ ಎಚ್ಚರಗೊಂಡು, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ? ನಾನಿನ್ನೂ ಸತ್ತು ಹೋಗಿಲ್ಲ ಎಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿ 4 ಮಂದಿ ಮಕ್ಕಳು ಮತ್ತು ಸೊಸೆಯಂದಿರು ಆಶ್ಚರ್ಯಗೊಳ್ಳುತ್ತಾರೆ. ಆ ನಂತರ ಅಜ್ಜಿಗೆ ಕ್ಷಮಾಪಣೆಯನ್ನು ಕೇಳಿ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಸತ್ತು ಹೋಗಿರುವ ಅತ್ತೆ ಮನೆಗೆ ಬಂದಿರುವುದನ್ನು ನೋಡಿ ಸೊಸೆಯಂದಿರಿಗೆ ತಲೆ ಕೆಡುತ್ತದೆ. ಆದರೆ ದೊಡ್ಡ ಸೊಸೆ ಮಾತ್ರ ತುಂಬ ಸಂತೋಷ ಪಡುತ್ತಾಳೆ. ಉಳಿದ 3 ಸೊಸೆಯಂದಿರು ಈ ರೀತಿಯಾಗಿ ಅಂದುಕೊಳ್ತಾರೆ, ಈ ಮುದುಕಿ ಅಷ್ಟೊಂದು ಬೇಗ ಎಲ್ಲಿ ಸಾಯ್ತಾಳೆ, ತಗೋ ನಮ್ಮನ್ನು ಸಾಯಿಸುತ್ತಾಳಷ್ಟೇ ಅಂದುಕೊಳ್ತಾರೆ. ಈ ರೀತಿಯಾಗಿ ನಡೆದದ್ದನ್ನು ನೋಡಿ ಊರಿನವರೆಲ್ಲರೂ ಕೂಡ ಆಶ್ಚರ್ಯಗೊಳ್ಳುತ್ತಾರೆ. ಇವರ ಕುಟುಂಬವನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ. ಆನಂತರ ಅಜ್ಜಿ 4 ಮಂದಿ ಮಕ್ಕಳು ಮತ್ತು ಸೊಸೆಯಂದಿರನ್ನು ಕರೆದು, ನಾನಿನ್ನು 7 ದಿನಗಳು ಮಾತ್ರವೇ ಈ ಭೂಮಿ ಮೇಲೆ ಇರುತ್ತೇನೆ. ನಿಜ ಹೇಳಬೇಕು ಅಂದರೆ ನಾನು ನಿನ್ನೆ ರಾತ್ರಿನೇ ಸತ್ತು ಹೋಗಿದ್ದೆ ಎಂದು ಹೇಳಿ ಯಮಲೋಕದಲ್ಲಿ ನಡೆದದ್ದೆಲ್ಲವನ್ನ ಕೂಡ ಹೇಳಿ ಭೂಲೋಕಕ್ಕೆ ಬಂದಿರುವುದಕ್ಕೆ ಕಾರಣವನ್ನು ಕೂಡ ಹೇಳ್ತಾರೆ. ಅಜ್ಜಿ ಹೇಳಿದ ಮಾತನ್ನು ಕೇಳಿ ದೊಡ್ಡ ಸೊಸೆಯನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಈಕೆಗೇನಾದರೂ ದೆವ್ವ ಮೆಟ್ಟಿಕೊಂಡಿರಬಹುದು, ಅದಕ್ಕೆ ಈ ರೀತಿ ಮಾತನಾಡ್ತಿದ್ದಾಳೆ ಎಂದುಕೊಳ್ತಾರೆ. ಆಕೆಯ ಮಕ್ಕಳು ಕೂಡ ಆಕೆಯ ಮಾತನ್ನು ನಂಬೋದಿಲ್ಲ. ಆಗ ಆ ಅಜ್ಜಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ, ಇನ್ನು 7 ದಿನಗಳ ಒಳಗೆ ನಾನು ಮತ್ತೆ ಸತ್ತು ಹೋಗ್ತೇನೆ. 6 ದಿನಗಳ ಕಾಲ ನಾನು ಚಾಚೂ ತಪ್ಪದೆ ಭೂದೇವಿಯ ಕಥೆಯನ್ನು ಕೇಳಬೇಕು, ನನಗೆ ಸಹಾಯ ಮಾಡಿ ಎಂದು ಬೇಡಿಕೊಳ್ತಾಳೆ. ಆಗ ದೊಡ್ಡ ಸೊಸೆ ಈ ರೀತಿಯಾಗಿ ಹೇಳ್ತಾರೆ, ಅತ್ತೆಯವರು ಹೇಳುತ್ತಿರುವುದು ನಿಜವಾದರೂ ಸುಳ್ಳಾದರೂ ಏನಾಗುತ್ತದೆ? ಭೂದೇವಿಯ ಕಥೆಯನ್ನು ಕೇಳಿದರೆ ಪುಣ್ಯವೇ ತಾನೆ ಎಂದು ಹೇಳ್ತಾರೆ. ಆಗ ತಕ್ಷಣ ದೊಡ್ಡ ಸೊಸೆ ತನ್ನ ಗಂಡನನ್ನು ಕರೆದು ಒಬ್ಬ ಬ್ರಾಹ್ಮಣನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳ್ತಾಳೆ. ಉಳಿದ ಸೊಸೆಯಂದಿರು ಏನು ಮಾಡಲಾಗದೆ ನೋಡ್ತಿದ್ದಾರೆ. ಚಿಕ್ಕ ಸೊಸೆಗೆ ಮಾತ್ರ ತನ್ನ ಅತ್ತೆಯ ಮೇಲೆ, ದೊಡ್ಡ ಸೊಸೆಯ ಮೇಲೆ ದಿನದಿನಕ್ಕೂ ಕೋಪ ಹೆಚ್ಚಾಗ್ತಾ ಹೋಗ್ತಿದೆ. ಬ್ರಾಹ್ಮಣನು ಮನೆಗೆ ಬಂದು ಭೂದೇವಿಯ ಕಥೆಯನ್ನು ಹೇಳಿದರು. ಈ ರೀತಿಯಾಗಿ ಚಾಚೂ ತಪ್ಪದೆ 6 ದಿನಗಳ ಕಾಲ ಆ ವೃದ್ಧೆಯ ಮನೆಯಲ್ಲಿ ಭೂದೇವಿಯ ವ್ರತ ಕಥೆಗಳನ್ನು ಹೇಳಿಸಿದ್ರು. ಇನ್ನು 7ನೇ ದಿನ ಬೆಳಗ್ಗೆ ವೃದ್ಧೆಯು ನೀರಿನಿಂದ ತುಂಬಿರುವ ಚೊಂಬು ದಾರ, 5 ರೂಪಾಯಿಗಳು ಬೆಲ್ಲವನ್ನು ತೆಗೆದುಕೊಂಡು ತನ್ನ ಮಕ್ಕಳು ಮತ್ತು ಸೊಸೆಯಂದಿರನ್ನು ಕರೆದುಕೊಂಡು ಅವರ ಬಳಿ ಈ ರೀತಿಯಾಗಿ ಹೇಳ್ತಾರೆ, ನೀವೆಲ್ಲರೂ ನನ್ನ ಜೊತೆ ಅರಳಿ ಮರದ ಬಳಿಗೆ ಬನ್ನಿ, ಅಲ್ಲಿ ಭೂದೇವಿಯ ಕಥೆಯನ್ನು ಕೊನೆಯದಾಗಿ ಕೇಳೋಣ ಎಂದು ಹೇಳ್ತಾರೆ. ಈ ದಿನ ಕತ್ತಲಾಗುವಷ್ಟರಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಎಂದು ಹೇಳ್ತಾರೆ. ಆಕೆಯ ಮಾತನ್ನು ಕೇಳಿ ಮಕ್ಕಳು ಮತ್ತು ಸೊಸೆಯಂದಿರು ಏನು ಮಾತನಾಡದೆ ನಿಸ್ಸಹಾಯಕವಾಗಿ ನೋಡುತ್ತಾರೆ. ಆ ವೃದ್ಧೆಯು 4 ಮಂದಿ ಮಕ್ಕಳು ಸೊಸೆಯಂದಿರು ಅರಳಿ ಮರದ ಬಳಿ ಬ್ರಾಹ್ಮಣನು ಹೇಳುವ ಭೂದೇವಿಯ ಕಥೆಯನ್ನು ಕೇಳ್ತಾರೆ. ಕತೆ ಪೂರ್ತಿಯಾದ ನಂತರ ವೃದ್ಧೆಯದು ತನ್ನ ಜೊತೆ ಚಂಬಿನಲ್ಲಿ ತಂದಿದ್ದ ನೀರನ್ನು ಅರಳಿ ಮರದ ಬುಡಕ್ಕೆ ಹಾಕುತ್ತಾರೆ. ಸೊಸೆಗೆ ದಾರವನ್ನು ಕೊಟ್ಟು ಮರಕ್ಕೆ ಕಟ್ಟಲು ಹೇಳ್ತಾರೆ. ಬೆಲ್ಲವನ್ನು ಅರಳಿ ಮರದ ಬುಡದಲ್ಲಿ ಮುಚ್ಚಿ, ಅಮ್ಮ ಭೂದೇವಿ, ನಾನು ಮಾಡಿರುವ ಈ ವ್ರತವನ್ನು ಸ್ವೀಕರಿಸು, ನಾನು ಮಾಡಿದ ಪಾಪಗಳನ್ನು ಕ್ಷಮಿಸು, ನಾನು ನಿಂತುಕೊಳ್ಳುವುದಕ್ಕೆ ಭೂಮಿಯನ್ನು ಕರುಣಿಸು ಎಂದು ಭೂದೇವಿಯನ್ನು ಬೇಡಿಕೊಳ್ತಾರೆ. ಆ ನಂತರ ಎಲ್ಲರೂ ಸೇರಿಕೊಂಡು ಮನೆಗೆ ಬರ್ತಾರೆ. ಆ ನಂತರ ವೃದ್ಧೆಯು ತನ್ನ ಸೊಸೆಯಂದಿರ ಬಳಿ ಈ ರೀತಿಯಾಗಿ ಹೇಳುತ್ತಾರೆ,
ಇವತ್ತು ನನಗೆ ಕೊನೆಯ ದಿನ. ನನಗೆ 9 ತರಹದ ಅಡುಗೆಗಳನ್ನು ಮಾಡಿ ಇಡಿ. ಅವುಗಳನ್ನು ತಿಂದು ಸಂತೋಷವಾಗಿ ಇಲ್ಲಿಂದ ಹೊರಟು ಹೋಗ್ತೇನೆ ಎಂದು ಹೇಳ್ತಾರೆ. ಆಗ ಚಿಕ್ಕ ಸೊಸೆ, ನೀವೇನು ಮಾಡಿದ್ದೀರಾ ಎಂದು ನಿಮಗೆ 9 ತರಹದ ಅಡುಗೆಗಳನ್ನು ಮಾಡಬೇಕು? ನೀವು ಬರೀ ದಾನ ಧರ್ಮಗಳನ್ನು ಮಾಡಿ ನಮ್ಮನ್ನು ಕಡು ಬಡವರನ್ನಾಗಿ ಮಾಡಿದ್ದೀರಾ. ನೀವೇನು ನಿಜವಾಗಿ ಸತ್ತು ಹೋಗ್ತೀರಾ ಎಂದು ನಂಬಿ ನಾವು ಇಷ್ಟು ಸೇವೆಗಳನ್ನು ಮಾಡ್ತಿದ್ದೇವೆ. ಅವರು ಏನು ಹೇಳ್ತಿದ್ದಾರೋ ಅದನ್ನು ಕೂಡ ನಂಬ್ತಿದ್ದೀರಾ ಎಂದು ಎಲ್ಲರ ಮೇಲೆ ಕೂಗಾಡುವುದಕ್ಕೆ ಶುರು ಮಾಡ್ತಾಳೆ. ಆಗ ದೊಡ್ಡ ಸೊಸೆ, ಸಾಕು ನಿಲ್ಲಿಸು, ನೀನೇನು ಸಾಕು ಸಹಾಯ ಮಾಡುವ ಅವಶ್ಯಕತೆ ಇಲ್ಲ ಅತ್ತೆ. ನಾನು ನಿಮಗೆ 9 ತರಹದ ಅಡುಗೆಗಳನ್ನು ಮಾಡಿ ಬಡಿಸುತ್ತೇನೆ. ಅದನ್ನು ಯಾರು ತಡೆಯುತ್ತಾರೋ ನೋಡ್ತೇನೆ ಎಂದು ಹೇಳ್ತಾಳೆ. ಹೇಳಿದಂತೆ ದೊಡ್ಡ ಸೊಸೆ ಎಲ್ಲವನ್ನ ಮಾಡಿ ಬಡಿಸುತ್ತಾಳೆ. ನಂತರ ಎಲ್ಲರನ್ನ ಕರೆದು ಭೋಜನ ಮಾಡುವಂತೆ ಹೇಳುತ್ತಾಳೆ. ಆದರೆ ಚಿಕ್ಕ ಸೊಸೆ ಮಾತ್ರ ತಿನ್ನುವುದಿಲ್ಲ. ಆಗ ಆ ವೃದ್ಧೆ, ನಾನು ಬೆಳಿಗ್ಗೆನೇ ಹೊರಟು ಹೋಗ್ತೇನೆ, ಇವತ್ತೊಂದು ರಾತ್ರಿ ಮಾತ್ರ ನನ್ನ ಜೊತೆ ಸೇರಿ ಊಟ ಮಾಡು ಎಂದು ಆ ವೃದ್ಧೆ ಚಿಕ್ಕ ಸೊಸೆಯನ್ನು ಬೇಡಿಕೊಳ್ತಾಳೆ. ಆಗ ಚಿಕ್ಕ ಸೊಸೆ ಇಷ್ಟ ಇಲ್ಲದಿದ್ದರೂ ಎಲ್ಲರ ಜೊತೆ ಸೇರಿಕೊಂಡು ಊಟ ಮಾಡ್ತಾಳೆ. ಆ ವೃದ್ಧೆಯು ಕೊನೆಯ ದಿನವನ್ನು ಸಂತೋಷವಾಗಿ ಕಳೆಯುತ್ತಾರೆ. ಇನ್ನು ಆ ರಾತ್ರಿ ಯಮಭಟರು ಬಂದು ಆ ವೃದ್ಧೆಯನ್ನು ಕರೆದುಕೊಂಡು ಯಮಧರ್ಮರಾಯನ ಬಳಿಗೆ ಬರುತ್ತಾರೆ. ಈ ಸಾರಿ ಧರ್ಮರಾಜ ಮತ್ತು ಯಮಧರ್ಮರಾಜರನ್ನು ನೋಡಿ ಆ ವೃದ್ಧೆ ಈ ರೀತಿಯಾಗಿ ಹೇಳ್ತಾರೆ. ಸ್ವಾಮಿ, ನೀವು ಹೇಳಿದಂತೆ ನಾನು ಭೂಲೋಕಕ್ಕೆ ಹೋಗಿ ಭೂದೇವಿಯ ಕಥೆಯನ್ನು ಕೇಳಿದೆ. ಆದರೆ ನನ್ನ ಮಕ್ಕಳನ್ನು ಬಿಟ್ಟು ಬಂದಿದ್ದೇನೆ. ಅವರ ಬಳಿ ಈಗ ನನ್ನ ಕಾರ್ಯವನ್ನು ಮಾಡುವುದಕ್ಕೂ ಕೂಡ ದುಡ್ಡಿಲ್ಲ, ತಿನ್ನುವುದಕ್ಕೆ ಊಟವಿಲ್ಲ. ಇಷ್ಟೊಂದು ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಕೂಡ ನನಗೆ ಕೊನೆಗೆ ಏನುಳಿಯಿತು ಎಂದು ಅಳುತ್ತಾಳೆ. ಆಗ ಧರ್ಮರಾಜನು ಮತ್ತು ಯಮಧರ್ಮರಾಯನು, ನೀವು ಮಾಡಿರುವ ವ್ರತ ಸಾಮಾನ್ಯ ವ್ರತವಲ್ಲ, ಭೂದೇವಿಯ ವ್ರತ. ನೀನು ವ್ರತವನ್ನು ಪೂರ್ತಿ ಮಾಡಿ ನಿನ್ನ ಬಳಿ ಇರುವ ದುಡ್ಡನ್ನು ಮತ್ತು ಬೆಲ್ಲವನ್ನು ಭೂಮಿಯಲ್ಲಿ ಅವಿತಿಟ್ಟೆ. ನಿನಗೂ ನಿನ್ನ ಕುಟುಂಬಕ್ಕೂ ಭೂದೇವಿ ಅನುಗ್ರಹಿಸುತ್ತಾಳೆ. ಕೊನೆಯ ದಿನ ನಿನ್ನ ಕುಟುಂಬದ ಜೊತೆ ಭೂದೇವಿಯ ಕಥೆಯನ್ನು ಕೇಳಿದೆ. ನಿನ್ನ ಪುಣ್ಯದ ಫಲ ಅವರಿಗೂ ಕೂಡ ಸಿಕ್ಕಿದೆ ನೋಡು ಎಂದು ಹೇಳಿ ಭೂಮಿಯ ಕಡೆ ತೋರಿಸುತ್ತಾ ಮನೆಯಲ್ಲಿರುವ ಧನಧಾನ್ಯಗಳನ್ನು ತೋರಿಸುತ್ತಾರೆ. ಅದನ್ನು ನೋಡಿದ ವೃದ್ಧೆ ತುಂಬ ಸಂತೋಷ ಪಡುತ್ತಾರೆ. ಬೆಳಿಗ್ಗೆ ಚಿಕ್ಕ ಸೊಸೆ ಎದ್ದು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದಾಳೆ. ಉಳಿದ ಸೊಸೆಯಂದಿರು ಕೂಡ ಎದ್ದು ತನ್ನ ಅತ್ತೆಯ ಬಳಿಗೆ ಹೋಗಬೇಕೆಂದುಕೊಳ್ಳುತ್ತಾರೆ. ಆದರೆ ಹೋಗುವುದಿಲ್ಲ. ದೊಡ್ಡ ಸೊಸೆ ಮಾತ್ರ ಅತ್ತೆಯ ಬಳಿಗೆ ಬರುತ್ತಾರೆ. ಸತ್ತು ಹೋಗಿರುವುದನ್ನು ನೋಡಿ ತುಂಬ ಅಳುತ್ತಾಳೆ. ಆಕೆ ಅಳುವುದನ್ನು ನೋಡಿ ಎಲ್ಲರೂ ಕೂಡ ಬರುತ್ತಾರೆ. ಆಗ ಮಕ್ಕಳು ಈ ರೀತಿಯಾಗಿ ಅಂದುಕೊಳ್ತಾರೆ, ಆಗ ಅಮ್ಮ ಸತ್ತು ಹೋದಾಗ ಎಲ್ಲರನ್ನು ನಾವು ಕರೆದಿದ್ದೆವು, ಆದರೆ ಅಮ್ಮ ಸತ್ತು ಹೋಗಿರಲಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ನಮ್ಮನ್ನು ಅಪಹಾಸ್ಯ ಮಾಡಿದರು. ಆದ್ದರಿಂದ ನಾವು 4 ಮಂದಿ ಮಾತ್ರವೇ ಈ ಕಾರ್ಯವನ್ನು ಮುಗಿಸೋಣ ಅಂದುಕೊಳ್ಳುತ್ತಾರೆ. ಮನೆಯ ಅಕ್ಕಪಕ್ಕದವರು, ಗ್ರಾಮಸ್ಥರು ನೋಡುತ್ತಿದ್ದಾರೆ. ಕೊನೆಗೆ ಕುಟುಂಬದವರು ಅಂತ್ಯಕ್ರಿಯೆಯನ್ನು ಪೂರ್ತಿ ಮಾಡುತ್ತಾರೆ. ಕೆಲವು ಮಂದಿ ಹೆಣ್ಣು ಮಕ್ಕಳು ಅವರ ಮನೆಯ ಮುಂದೆ ಬಂದು ಹಾಡು ಹಾಡುತ್ತಾರೆ. ಸೊಸೆಯಂದಿರನ್ನು ಕರೆದು ಒಂದು ಮಡಿಕೆಯನ್ನು ಅಲ್ಲಿ ಇಡುವುದಕ್ಕೆ ಹೇಳುತ್ತಾರೆ. ನಮ್ಮ ಗಂಡಂದಿರು ಸ್ಮಶಾನದ ಬಳಿಗೆ ಹೋಗಿದ್ದಾರೆ, ಅವರು ಮರಳಿ ಬಂದ ಮೇಲೆ ಮಡಿಕೆಯನ್ನು ಅಲ್ಲಿಡುತ್ತೇವೆ ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ಅವರ ಗಂಡಂದಿರು ಬರುತ್ತಾರೆ. ಹೆಂಡತಿಯರು ಮಡಿಕೆಯನ್ನು ಅಲ್ಲಿ ಇಡುತ್ತಾರೆ. ಆ ಹೆಣ್ಣು ಮಕ್ಕಳು ಆ ಮಡಿಕೆಯ ಸುತ್ತ 5 ಸಾರಿ ಹಾಡನ್ನು ಹಾಡಿ ಹೊರಟು ಹೋಗುತ್ತಾರೆ. ದೊಡ್ಡ ಸೊಸೆ ಅತ್ತೆಯ ಕೋಣೆಯಲ್ಲಿರುತ್ತಾಳೆ. ಗ್ರಾಮಸ್ಥರೆಲ್ಲರೂ ಇವರ ಕಷ್ಟವನ್ನು ನೋಡಿ ಸಹಾಯ ಮಾಡುವುದಕ್ಕೆ ಬರುತ್ತಾರೆ. ಒಬ್ಬೊಬ್ಬರು ಒಂದೊಂದು ದಿನ ಊಟವನ್ನು ನೀಡುತ್ತೇವೆ ಎಂದು ಮಾತು ಕೊಡುತ್ತಾರೆ. ಆಗ ಆ ಸಮಯದಲ್ಲಿ ಆ ಕೋಣೆಯಿಂದ ಒಂದು ಪೆಟ್ಟಿಗೆಯ ಶಬ್ದ ಕೇಳಿಸುತ್ತದೆ. ಆಗ ಹಿರಿಯ ಸೊಸೆ ಏನಿದು ಎಂದು ಆ ಪೆಟ್ಟಿಗೆಯನ್ನು ಓಪನ್ ಮಾಡಿ ನೋಡುತ್ತಾಳೆ. ಆ ಪೆಟ್ಟಿಗೆ ತುಂಬ ದುಡ್ಡಿನಿಂದ ತುಂಬಿಕೊಂಡಿದೆ. ತಕ್ಷಣ ತನ್ನ ಕೋಣೆಗೆ ಹೋಗಿ ನೋಡಿ ಆ ಕೋಣೆಯಲ್ಲಿ ಕೂಡ ದುಡ್ಡು ಬಂಗಾರದಿಂದ ತುಂಬಿಕೊಂಡಿದೆ. ನಂತರ ಅಡುಗೆ ಮನೆಗೆ ಹೋಗಿ ನೋಡುತ್ತಾಳೆ, ದವಸ ಧಾನ್ಯಗಳಿಂದ ತುಂಬಿಕೊಂಡಿದೆ. ಆಗ ಹಿರಿಯ ಸೊಸೆ ಸಂತೋಷದಿಂದ ತನ್ನ ಗಂಡನನ್ನು ಕರೆಯುತ್ತಾಳೆ. ಆಗ ಗಂಡನು ಮನೆಯಲ್ಲಿ ಏನೂ ಇಲ್ಲ, ಎಲ್ಲಿಗೆ ಹೋಗಿ ಏನು ತರಲಿ ಎಂದು ಹೇಳುತ್ತಾನೆ. ಆಗ ಹಿರಿಯ ಸೊಸೆ, ನೀವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ಒಂದು ಸಾರಿ ಮನೆಯ ಒಳಗಡೆ ಬನ್ನಿ ಎಂದು ಹೇಳುತ್ತಾಳೆ. ಹಿರಿಯ ಸೊಸೆ, ಗಂಡ, ಕುಟುಂಬ ಸದಸ್ಯರೆಲ್ಲರೂ ಕೂಡ ಮನೆಯೊಳಗೆ ಬಂದು ನೋಡುವಷ್ಟರಲ್ಲಿ ಮನೆಯ ತುಂಬ ದವಸ ಧಾನ್ಯಗಳಿಂದ ದುಡ್ಡು ತುಂಬಿಕೊಂಡಿದೆ. ಉಳಿದ 3 ಸೊಸೆಯಂದಿರು ತಮ್ಮ ಕೋಣೆಗೆ ಹೋಗಿ ನೋಡುತ್ತಾರೆ. 2ನೇ ಸೊಸೆಗೆ 3ನೇ ಸೊಸೆಗೆ ಸ್ವಲ್ಪ ದುಡ್ಡು ಮಾತ್ರ ಸಿಕ್ಕಿದೆ. ಆದರೆ ಚಿಕ್ಕ ಸೊಸೆಗೆ ಮಾತ್ರ ಏನೂ ಕೂಡ ಸಿಕ್ಕಿಲ್ಲ. ಅದನ್ನು ನೋಡಿ ಇಬ್ಬರು ಸೊಸೆಯಂದಿರು ಈ ರೀತಿಯಾಗಿ ಹೇಳುತ್ತಾರೆ, ನೀನು ಎಲ್ಲರನ್ನೂ ಅಗೌರವದಿಂದ ನೋಡುತ್ತೀಯಾ, ಆದ್ದರಿಂದಲೇ ನಿನಗೆ ಏನೂ ಕೂಡ ಸಿಕ್ಕಿಲ್ಲ ಎಂದು ಹೇಳುತ್ತಾರೆ. ಆಗ ಹಿರಿಯ ಸೊಸೆ, ನಾವೆಲ್ಲರೂ ಕೂಡ ಒಂದೇ, ನೀನು ದುಃಖ ಪಡಬೇಡ, ನನ್ನ ಬಳಿ ಇರುವ ದುಡ್ಡಲ್ಲಿ ನಿನಗೂ ಸ್ವಲ್ಪ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಹಿರಿಯ ಸೊಸೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡ ಉಳಿದ ಸೊಸೆಯಂದಿರು ಆಕೆಯ ಬಳಿ ಕ್ಷಮಾಪಣೆಯನ್ನು ಕೇಳುತ್ತಾರೆ. ಆಗ ಅದೇ ಸಮಯಕ್ಕೆ ಒಬ್ಬ ಹೆಣ್ಣು ಮಗಳು ಬಂದು, ನಾನು ನಿಮ್ಮ ಕುಟುಂಬಕ್ಕೆ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತೇನೆ, ಸದ್ಯಕ್ಕೆ ಈ ಊಟವನ್ನು ಮಾಡಿ ಎಂದು
ಹೇಳುತ್ತಾರೆ. ಆಗ ವೃದ್ಧೆಯ ಹಿರಿಯ ಮಗ ಈ ರೀತಿಯಾಗಿ ಹೇಳುತ್ತಾನೆ, ನಮ್ಮ ಅಮ್ಮ ಸಾಯುವ ಮುನ್ನ ನಮ್ಮ ಕೈಯಲ್ಲಿ ಭೂದೇವಿಯ ವ್ರತವನ್ನ ಮಾಡಿಸಿದರು. ಆದ್ದರಿಂದ ನಮಗೆ ಲೆಕ್ಕವಿಲ್ಲದಷ್ಟು ಆಸ್ತಿ ಬಂದಿದೆ. ನೀವು ನಮಗೆ ಸಹಾಯ ಮಾಡುತ್ತೇವೆ ಎಂದಿದ್ದಕ್ಕೆ ಕೃತಜ್ಞತೆಗಳು. ಇನ್ಮುಂದೆ ನಿಮ್ಮ ಸಹಾಯದ ಅಗತ್ಯವಿಲ್ಲ ಎಂದು ವಿನಯದಿಂದ ಹೇಳಿ ಕಳಿಸುತ್ತಾನೆ. ಅವರಿಗೆ ಸಿರಿ ಸಂಪತ್ತನ್ನ ಪ್ರಸಾದಿಸಿದ್ದಕ್ಕೆ ಭೂದೇವಿಗೆ ಮತ್ತು ತನ್ನ ತಾಯಿಗೆ ಕೃತಜ್ಞತೆಯನ್ನು ಹೇಳುತ್ತಾರೆ. ಅವರೆಲ್ಲರೂ ಕೂಡ ತನ್ನ ತಾಯಿಯಾಗಿ ದಾನ ಧರ್ಮಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಇದನ್ನೆಲ್ಲ ನೋಡಿದ ವಯಸ್ಸಾದ ವೃದ್ಧೆ ತುಂಬಾ ಸಂತೋಷ ಪಡುತ್ತಾರೆ. ಚಿಕ್ಕ ಸೊಸೆಯಲ್ಲಿ ಬಂದಿರುವ ಬದಲಾವಣೆಗಳನ್ನು ನೋಡಿ ಆ ಅಜ್ಜಿ ತುಂಬಾ ಸಂತೋಷ ಪಡುತ್ತಾರೆ. ಅದೇ ಸಮಯದಲ್ಲಿ ಅಲ್ಲಿಗೆ ಪುಷ್ಪಕ ವಿಮಾನ ಬರುತ್ತದೆ. ಆಗ ಅಜ್ಜಿ ಧರ್ಮರಾಜ ಮತ್ತು ಯಮಧರ್ಮರಾಯನ ಕಡೆಗೆ ನೋಡುತ್ತಾರೆ. ಆಗ ನೀವು ಮಾಡಿದ ಪುಣ್ಯ ಕಾರ್ಯಗಳಿಂದ ನಿಮಗೆ ಸ್ವರ್ಗದ ಬಾಗಿಲು ತೆರೆದಿದೆ. ಸಂತೋಷವಾಗಿ ಸ್ವರ್ಗಲೋಕದ ಸುಖವನ್ನು ಅನುಭವಿಸಿ ಎಂದು ಅಜ್ಜಿಯನ್ನ ಸ್ವರ್ಗಲೋಕಕ್ಕೆ ಕಳಿಸುತ್ತಾರೆ. ಆ ವೃದ್ಧೆಯು ತನ್ನ ಕುಟುಂಬಕ್ಕೆ ಭೂದೇವಿಯ ವ್ರತವನ್ನು ತಿಳಿಸಿದರು. ಸ್ನೇಹಿತರೆ, ನೀವು ತುಂಬ ದಾನ ಧರ್ಮಗಳನ್ನು ಪುಣ್ಯದ ಕಾರ್ಯಗಳನ್ನು ಮಾಡಿದರೂ ಕೂಡ ಖಂಡಿತವಾಗಿಯೂ ನೀವು ಭೂದೇವಿಯ ಕಥೆಯನ್ನು ಕೇಳಲೇಬೇಕು. ಈ ಕಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಿದವರಿಗೆ ಭೂದೇವಿಯ ಅನುಗ್ರಹ ಸಿಗುತ್ತದೆ. ಅವರೆಲ್ಲರೂ ಕೂಡ ಆ ತಾಯಿಯ ಅನುಗ್ರಹದಿಂದ ಭೂಮಿ ಮನೆಯನ್ನು ಕೊಂಡುಕೊಳ್ಳುತ್ತಲೇ ಇರುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡೋದನ್ನು ಮರಿಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವಾಯ. ಧನ್ಯವಾದಗಳು.